ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕ್ ಅಂತಂದು. ಇವತ್ತಿನ ಟೋಟಲ್ ಇನ್ಫಾರ್ಮೇಷನ್ ಏನಂದರೆ, ನನ್ನ ತೋಟ ಯಾವ ಥರ ಎಂಟ್ರೆನ್ಸ್ ಇದೆ, ಏನು ಯಾವ ರೋಡಲ್ಲಿ ಬಂದರೆ ನಾನು ಕನೆಕ್ಟ್ ಆಗ್ತೀನಿ, ಆ ಥರ ಪ್ಲಾನಿಂಗ್ದಲ್ಲಿ ಇವತ್ತು ನಿಮಗೆ ತೋರಿಸ್ಲಿಕ್ಕೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಈ ಮೇನ್ ರೋಡ್ ಬಂದುಬಿಟ್ಟು ಬಳಗಾನ ಟು ಜವಳಗೆರೆ ರೋಡು. ಮತ್ತು ಇದ್ರ ಅಪೋಸಿಟ್ ಬಂದುಬಿಟ್ಟು ಇಲ್ಲಿಂದ ನಮಗೆ ಮಸ್ಕಿ ಬಂದುಬಿಟ್ಟು 15 ಕಿಲೋಮೀಟ್ರು, ಸಿಂಧನೂರು ಬಂದುಬಿಟ್ಟು 18 ಕಿಲೋಮೀಟ್ರು, ಸರೌಂಡಿಂಗ್ ಸೆಂಟ್ರದಲ್ಲಿ ಇರ್ತಕ್ಕಂಥದ್ದು. ಜವಳಗೆರೆ ಮೇನ್ ರೋಡ್ ಬಂದುಬಿಟ್ಟು ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಬಳಗನೂರು ಬಂದುಬಿಟ್ಟು 4 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ನಮ್ಮದು ಸ್ವಂತ ಜಮೀನಲ್ಲಿ 8 ಎಕರೆ ಜಮೀನಲ್ಲಿ ಯಾವ ಬೆಳೆ ಮಾಡಿದ್ದೀನಿ ಏನು ಅಂತಂದು ನಿಮಗೆ ಟೋಟಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಟೋಟಲ್ ಹೇಳ್ಬೇಕಾದ್ರೆ ಒಂದು ಸಮಗ್ರ ಕೃಷಿ ನನ್ನ ತೋಟದಲ್ಲಿ ಇರ್ತಕ್ಕಂಥದ್ದು. ಟೋಟಲಾಗಿ ನಮಗೆ ಯಾವ ಗಿಡ ಎಲ್ಲ ಗಿಡಗಳು ಕೊಂಡು ಮಾಡಿದ್ರೆ ಒಂದು 50ಕ್ಕಿಂತ ಜಾಸ್ತಿ ಪ್ಲಾಂಟೇಷನ್ ಇದೆ. ಟೋಟಲ್ ನಮ್ಮ ಫಾದರ್ಲಿಂದ ಮಾಡಿರ್ತಕ್ಕಂಥದ್ದು ಏನಂತಂದು ಟೋಟಲಾಗಿ ನಿಮ್ಗೆ ತೋರಿಸ್ತೀನಿ. ಕಂಟಿನ್ಯೂ ಆಗಿ ವಿಡಿಯೋ ನೋಡಿ. ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕರಿ. ಮತ್ತು ನೀವು ಯಾರು ಏನಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ ಕಮಿಟ್ ಮಾಡ್ತಿದ್ರಲ್ಲ, ಕಂಟಿನ್ಯೂ ಆಗಿ ಮಾಡಿ. ಏನಾದರೂ ಬೇಕು, ಯಾವ ಗಿಡ ಬಗ್ಗೆ ಬೇಕಾದರೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾದ್ರೆ ಕೇಳಿ ಹೇಳ್ತೀನಿ. ಬಟ್ಟು ಎಲ್ಲ ಗಿಡಗಳ ಬಗ್ಗೆ ಹೇಳಿದ್ದೀನಿ. ಟೋಟಲ್ ಏನಂದರೆ ನನ್ನ ತೋಟದಕ್ಕೆ ಇರ್ತಕ್ಕಂಥ ಯಾವ ಕ್ರಾಪ್ ಇದೆ ಟೋಟಲಾಗಿ ಒಂದು ಸರೌಂಡಿಂಗ್ ಒಂದು ಪಿಕ್ಚರ್ ತೋರಿಸ್ಬಿಡ್ತೀನಿ ಇವತ್ತು ನೋಡಿ. ಇದು ನಮ್ಮ ತೋಟದ ಎಂಟ್ರೆನ್ಸ್. ಯಾವುದೋ ಥರ ಗೇಟು ಏನು ಆ ಥರ ಆಪ್ಷನ್ ಇಲ್ಲ. ಬಟ್ ನಾವೆಲ್ಲ ಇಲ್ಲೇ ಮನೆ ಮಾಡ್ಕೊಂಡಿರೋದು. ಇಲ್ಲಿ ಕಾಣ್ತಿದ್ದಲ್ವಾ, ಇದೇ ನಮ್ಮ ಮನೆ ಇರ್ತಕ್ಕಂಥದ್ದು. ಎಂಟ್ರೆನ್ಸ್ಗೆ ಇದೇ ಎಂಟ್ರೆನ್ಸ್ ಮಾಡ್ಕೊಂಡಿದ್ದೀವಿ. ಆನಂತರ ಏನು ಮಾಡಿದ್ವಿ, ಯಾರಾದರೂ ಬರ್ತಿದ್ದಾರೆ, ಯಾರಾದರೂ ಹೊಸಬರು 11 ಪರ್ಸನ್ಸ್ ಯಾರು ಎಂಟ್ರಿ ಆಗ್ತಿದ್ದಾರೆ ಅಂದರೆ ನಮ್ಮ ಕ್ಯಾಮ್ರಾ ಇದೆ. ಆಲ್ಮೋಸ್ಟ್ ಆಲು 100% ಆಗಿ ನನಗೆ ಯಾರು ಬರತಕ್ಕಂಥ ಎಂಟ್ರೆನ್ಸು ಈ ರೋಡಲ್ಲಿ ಎಂಟ್ರಿ ಆದರೆ ಈ ಕ್ಯಾಮ್ರಾವನ್ನು ಡಿಟೆಕ್ಟ್ ಮಾಡಿ ನನಗೆ ಫೋಟೋ ಆಗ್ತದೆ. ಯಾರು ಅಂತ ಒಂದು ಅಲ್ಲೇ ಮೈಕ್ದಲ್ಲಿ ಮಾತಾಡ್ಬೋದು. ಆನಂತರ ಏನಾಗುತ್ತೆ, ಯಾರಾದರೂ ಬಂದರೂ ಕೂಡ ಇಲ್ಲೇ ಸವರಿನ್ ಸ್ಟಾರ್ಟ್ ಆಗುತ್ತೆ. ಇದು ಯಾರು ಬರ್ತಿದ್ದಾರೆ ಏನಂತಂದು ಅದೇ ಅಲಾರಾಮ್ ಆಗಿ ಹೊಡ್ತಿರ್ತೈತೆ. ಆ ಬಂದವರಿಗೆಲ್ಲ ಆಲ್ಮೋಸ್ಟ್ ಆಲ್ ನಮ್ಗೆ ಗೊತ್ತಾಗುತ್ತೆ. ಇದು ನಮ್ಮ ಮನೆ ಎಂಟ್ರೆನ್ಸು. ಇಲ್ಲಿಂದ ಈ ಥರ ಗಾರ್ಡನ್ ಥರ ಮಾಡ್ಕೊಂಡಿದ್ದೀವಿ. ಎಲ್ಲ ನಮಗೆ ಈ ಫ್ಯಾಮ್ಲಿ ಇಲ್ಲೇ ಇರತಕ್ಕಂಥದ್ದು. 24/7 ಇಲ್ಲೇ ಇಲ್ಲಿ ಇದೇ ತೋಟ ಕಾಣ್ತಿದ್ದಲ್ವಾ, ಎಲ್ಲ ಟೋಟಲಾಗಿ ನಮ್ಮ ಇದು ಈ ಥರ ಗಾರ್ಡನ್ ಥರ ಇದೆ ನೋಡಿ. ಮಕ್ಕಳು, ಅಣ್ಣನ ಮಕ್ಕಳು, ಆಮೇಲೆ ಅಕ್ಕನ ಮಕ್ಕಳು ಎಲ್ಲರೂ ಬಂದು ಇದರಲ್ಲಿ ಪ್ಲೇ ಮಾಡೋದು, ಎಲ್ಲ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡೋದು. ಯಾರಾದರೂ ಗೆಸ್ಟ್ ಬಂದಿರ್ತಾರಲ್ವ, ಆ ಗೆಸ್ಟಿಗೆ ಇಲ್ಲಿ ಸ್ಟೇಯಿಂಗ್ ಕೊಡ್ತಿರೋದು. ಆಮೇಲೆ ಯಾರಾದರೂ ಪಿಕ್ನಿಕ್ ಬಂದು ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರೆ ಈ ಜಾಗ ಸರೌಂಡಿಂಗ್ ಏನಿದೆಯಲ್ಲ, ಇಲ್ಲೇ ಕುಂತ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ತೋಟದಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಈ ಲಾಸ್ಟ್ ಇಯರ್ ಒಂದು 2 ಇಯರ್ಸ್ ಬ್ಯಾಕು ಏನು ಮಾಡ್ತಾರೆ ಅಂದರೆ, ಸ್ಕೂಲ್ ಮಕ್ಕಳೆಲ್ಲ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿದಿಂದ ಅವ್ರಿಗೆ ಕೂಡಲಿಕ್ಕೆ ಒಂದು ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿಸ್ಬೇಕಂದ್ರೆ ಇಲ್ಲೆಲ್ಲ ಬರ್ಕ ಹಾಕ್ಸಿ ಅವರೆಲ್ಲ ಊಟ ಕೊಡೋ ವ್ಯವಸ್ಥೆ ಮಾಡ್ತಿದ್ವಿ. ಆನಂತರ ಎಲ್ಲ ಸ್ಕೂಲ್ಗಳು ನಿಯರೆಸ್ಟು ನಮ್ಮ ಸರೌಂಡಿಂಗ್ ಸ್ಕೂಲ್ಗಳು ಮಕ್ಕಳೆಲ್ಲ ಬಂದು ತೋಟದ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಕೇಸಿ ಈ ತನ್ನಾದ ನ್ಯಾಚುರಲ್ ಏಸಲ್ಲಿ ಕುಂತ್ಕೊಂಡು ಊಟ ಮಾಡಿ ಹೋಗ್ತಕ್ಕಂಥದ್ದು. ಇಲ್ಲಿ ನೋಡಿ, ಇದು ಹುಂಚೆ ಗಿಡ, ಇದು ಸಪೋಟ ಗಿಡ, ಆಮೇಲೆ ಜಂಪಲ್ ಗಿಡ, ಇದು ಪ್ಯಾರ್ಲೆ ಗಿಡ. ಟೋಟಲ್ ಏನಂದರೆ ಸಮಗ್ರ ಕೃಷಿ ಇದೆ ನಮ್ಮದು. ಒಂದ್ರ ಮೇಲೆ ಡಿಪೆಂಡ್ ಇಲ್ಲ. ಬಟ್ ಏನಂದರೆ ಇದು ನೋಡಿ, ವೆರೈಟಿ ಇದೆ ನನ್ನ ತೋಟದಲ್ಲಿ. ಅಂದರೆ ಏನಂದರೆ ಇದು ಲಕ್ಷ್ಮಣ ಫಲ ಅಂದರೆ ಈ ಥರ ಮುಳ್ಳು ಹೊರಗಡೆ ಬಂದಿರ್ತೈತೆ ಆಲ್ಮೋಸ್ಟ್ ಆಲು. ಈ ಗಿಡದ್ದು ಲಕ್ಷ್ಮಣ ಫಲ, ರಾಮಫಲ, ಇದು ಲಕ್ಷ್ಮಣ ಫಲ. ಇದರಲ್ಲಿ ಇದೇನೆಂದರೆ ಜಾಸ್ತಿ ವೆರೈಟಿ ಸಿಗೋಲ್ಲ. ಇದು ಎಲ್ಲಿ ಹುಡುಕಿದರೆ ಇದು ಇರ್ತಕ್ಕಂಥ ತಳಿ ಸಿಕ್ಕಿದೆ ನಮಗೆ ವೆರೈಟಿಯಾಗಿ. ಆನಂತರ ನೋಡಿ, ಇದು ಸರೌಂಡಿಂಗ್ ಬಿದ್ದು ನಾಟಿರ್ತಕ್ಕಂಥ ಕರಿಬೇವು. ಇದೇನಾಗಿದೆ, ಜವಾರಿ ಕರಿಬೇವು. ಈ ಸ್ಮೆಲ್ ನೋಡಿದರೆ ನೀವೇ ಹೇಳ್ತೀರಾ. ನಿಮ್ಮ ಮಾರ್ಕೆಟಲ್ಲಿ ಈ ಥರ ಕರಿಬೇವು ನಿಮ್ಗೆ ಆಲ್ಮೋಸ್ಟ್ ಆಲ್ ಸಿಗೋದಿಲ್ಲ. ಏನಂದು ದೊಡ್ಡದಾಗಿ ಹೈಬ್ರಿಡ್ ಕರಿಬೇವು ಸಿಗುತ್ತೆ. ಈ ಥರ ಸ್ಮೆಲ್ ಇರ್ತಕ್ಕಂಥದ್ದು ಜವಾರಿ ಕರಿಬೇವು ಯಾವುದೂ ಸಿಗೋಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ ಮಾರ್ಕೆಟಲ್ಲಿ. ನೋಡಿ, ತೆಂಗು ಇದೆ. ಆಮೇಲೆ ತೆಂಗಿನ ಮರದ ಏನಂದರೆ ವಿಶೇಷತೆ ಹೇಳ್ತೀನಿ ನೋಡಿ. ನಮ್ಮ ಫಾದರ್ ಒಂದು 100 ಪ್ಲಾಂಟೇಷನ್ ಮಾಡಿದ್ದಾರೆ. ನಾನು ಮಾಡಿದ್ರು ಒಂದು 50 ಸನಕ್ಕೆ ಮಾಡಿದ್ದೀನಿ. ಬಟ್ ಅವ್ರದ್ದು ಆ ಟೈಮ್ದಲ್ಲಿ ಮಾಡಿರ್ತಕ್ಕಂಥ ಟೈಮ್ ಏನಂದರೆ ದೊಡ್ಡ ಜವಾರಿ ವೆರೈಟಿ ಹೈಟಲ್ಲಿ ಹೋಗ್ತಿರೋದು. ನಾವೇನೋ ಚಿಕ್ಕ ವೆರೈಟಿಯಲ್ಲಿ ಮಾಡಿದ್ವಿ. ನೋಡಿ, ಈ ಥರ ಕ್ರಾಪ್ ಸ್ಟಾರ್ಟ್ ಆಗಿದೆ. ಇದು ಒಂದು 4 ಇಯರ್ಸ್ ಇದೆ. 4 ಇಯರ್ಸ್ ಪ್ಲಾಂಟ್ ಇದು. 4 ಇಯರ್ಸ್ದಲ್ಲಿ ಯಾವ ಥರ ಸ್ಟಾರ್ಟ್ ಆಗಿದೆ ಏನಂತಂದು ಲೈವ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಸಿಗ್ಬಿಡ್ತೈತೆ. ಯಾಕಂದರೆ ಈಗ ಬರ್ತಕ್ಕಂಥ ಗಿಡಗಳು ಅಂದರೆ 6 ಫೀಟಿಂದ 10 ಫೀಟ್ ಒಳಗೆ ಕಾಯಿ ಬಿಡ್ತಕ್ಕಂಥ ಗಿಡ ತಳಿಗಳು. ಅದರಿಂದ ಇದೆಲ್ಲ ಕರಿಬೇವು ನಾಟಿದೆ. ಬಟ್ ಇನ್ನೊಂದು ಇನ್ಫಾರ್ಮೇಷನ್ ನೋಡಿ, ಒಳಗಡೆ ಸಿರಿಗಂಧ ಲಾಸ್ಟ್ ಟೈಮ್ ಎಲ್ಲ ಟೋಟಲ್ ವಿಡಿಯೋ ಮಾಡಿದಾಗ ಸಿರಿಗಂಧ ನೋಡಿದ್ರಿ ನೀವು. ನೋಡಿ, ಬಿದ್ದು ನಾಟಿರ್ತಕ್ಕಂಥ ಸಿರಿಗಂಧ ಇದು ಯಾವ ಥರ ಬಂದಿದೆ. ಸ್ಟಮ್ ನೋಡಿ, ಇದೆಲ್ಲ ಸೈಡೆಲ್ಲ ಬ್ರಾಂಚಸ್ ತೆಗೆದಿದ್ವಿ, ಮತ್ತು ಕಂಟಿನ್ಯೂ ಆಗಿ ಬಂದಿದೆ. ಈ ಥರ ಸ್ಟೆಮ್ ಇರ್ತಕ್ಕಂಥದ್ದು. ಇದೇನೆಂದರೆ ಒಂದು 1.5 ಇಯರ್ 2 ಇಯರ್ಸ್ ಇರ್ಬೋದು. ಇದು ನೋಡ್ಲಿಕ್ಕೆ ನಿಮ್ಗೆ ಯಾವ ಥರ ಕಾಣ್ತೈತೆ ಅಂದರೆ, ಒಂದು 4 ಇಯರ್ಸ್ ಪ್ಲಾಂಟ್ ಏನಿರ್ತೈತೆ ಅಲ್ಲ ಪ್ಲಾಂಟೇಷನ್ ಮಾಡೋದಲ್ಲಿ, ಆ ಥರ ಇದು ಕಾಣ್ತೈತೆ. ಇದಕ್ಕೆ ಆ್ಯಕ್ಚುಲಿ ಬೇರೆ ಏನು ಸಿಕ್ಕಿದೆ ಏನು ಅಂತಂದರೆ ನಿಮಗೆ ಡೌಟ್ ಇರ್ತೈತೆ. ಇಲ್ಲೊಂದು ಲಿಂಬು ಇದೆ.
ಲಿಂಬು ಇರ್ತಕ್ಕಂಥ ಬೇರು ಆಮೇಲೆ ಕರಿಬೇವು ಬೇರು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ನೀರು ಕುಡಿದಕ್ಕೆ ಚೆನ್ನಾಗಿ ಬಂದಿದೆ. ಈ ಥರ ಸಾಕಷ್ಟು ಗಿಡಗಳು ನಮ್ಮ ತೋಟ ಸುತ್ತ ಒಂದು 100-150 ಗಿಡ ನಿಮ್ಗೆ ಸಿಗುತ್ತೆ. ಯಾಕಂದರೆ ನನ್ನ ತೋಟದಲ್ಲಿ ಬಿದ್ದ ಬಾರ್ಡ್ರದಾಗಿರೋದು, ಆಮೇಲೆ ನಾವೇನು ಖಾಲಿ ಪ್ಲೇಸಲ್ಲಿ ಓಡಾಡೋದಿಲ್ಲ ಅಂಥ ಪ್ಲೇಸಲ್ಲೆಲ್ಲ ಹಾಗೆ ಬಿಟ್ಟಿರೋದು, ಇದು ಸಿರಿಕಂದ ಬಿದ್ದು ನಟ್ಟಿರೋದು. ಮಹಾಗನಿ ಇದೆ ಈ ಸೈಡಲ್ಲಿ, ತುಂಬ ವೆರೈಟಿಗಳಿದೆ. ಮತ್ತು ಮುಂದೆ ಒಳಗಡೆ ಹೋಗಿ ತೋಟದಲ್ಲಿ ಏನಿದೆ ಸಿರಿಗಂಧ ರಕ್ತಚಂದನ ಹೇಗಿದೆ ಅಂತಂದು ಕಂಟಿನ್ಯೂ ಆಗಿ ತೋರ್ತೀನಿ ನೋಡಿ. ಎಲ್ಲ ವೆರೈಟಿಗಳಲ್ಲಿ ಲಿಂಬೆ ಗಿಡ ವೆರೈಟೀಸ್ ಏನಂದರೆ ನಮ್ಮ ಹತ್ರ ಗಜಲಿಂಬು ಸ್ಪೆಷಲ್ಲಾಗಿ ಗಜಲಿಂಬು ಸಿಗುತ್ತೆ ನಿಮಗೆ. ಇದು ಒಂದು 250 ರೂಪಾಯಿಯಿಂದ ಕೊಡ್ತೀವಿ. ಗಜಲಿಂಬು ಅಂತಂದು ಪೂಜಾ ಕಾರ್ಯಕ್ರಮಕ್ಕೆ, ಮನೆ ಓಪನಿಂಗ್ಗೆ ಆ ಥರ ಇದ್ದಲ್ಲಿ ತಗೊಂಡು ಹೋಗ್ತಾರೆ. ಏನು ಬಳ್ಳಾರಿ ರಾಯಚೂರು ಭಾಗದಾಗ ಏನಿದ್ದಾರೆ ಆಲ್ಮೋಸ್ಟ್ ಆಲು ಸರೌಂಡಿಂಗು ಅಮಾಜಿಗೆ ಎಲ್ಲ ಹೋಗ್ತಾರೆ. ಯಾವ ಥರ ಹಿಡಿದಿದೆ ಅಂದರೆ ಈ ಲಿಂಬು ಈ ಸ್ಪೆಷಲ್ ಏನಂದರೆ ಗಜ ಯಾವ ಥರ ಇರ್ತೈತೆ ಆ ಥರ ಲಿಂಬು ಬರ್ತೈತೆ. ಇದರಲ್ಲಿ ಬೀಜ ಇರೋದಿಲ್ಲ. ಇದು ಸ್ಪೆಷಲಾಗಿ ಪೂಜೆಗೆ ಯೂಸ್ ಮಾಡ್ತಾರೆ. ಪೂಜೆಗೆ ಮನೆ ಓಪನಿಂಗ್ಗೆ ಅದಕ್ಕೆ ಯೂಸ್ ಮಾಡ್ತಾರೆ. ಇದು ಒಂದು ಗಿಡ ನಾನು ಸ್ಪೆಷಲಾಗಿ ಕಾಳಜಿ ಮಾಡಿ ಬೇರೆ ತೊಗೊಂಬಂದು ಸ್ಟಾರ್ಟ್ ಮಾಡಿರೋದು. ಅಂದರೆ ಆಲ್ರೆಡಿ ಒಂದು ಪ್ಲಾಂಟ್ ದೊಡ್ಡ ನಮ್ಮ ಫಾದರ್ ಮಾಡಿದ್ರು, ಅದೆಲ್ಲ ಏನಾಗಿತ್ತು ಒಂದು 20 ಇಯರ್ಸ್ ಆಗಿಂದ ಅದು ಕೊಲಾಪ್ಸ್ ಆಗ್ತಿತ್ತು. ಆ ಟೈಮ್ದಲ್ಲಿ ಏನು ಮಾಡಿದ್ವಿ, ಕಸಿ ಮಾಡಿ ಬೇರು ಮಾಡ್ಕೊಂಡಿದ್ವಿ. ಇವಾಗ ಆದರೆ ಇದನ್ನು ಟ್ರೈ ಮಾಡ್ಬೇಕಂತಂದು ಮಳೆಗಾಲದಲ್ಲಿ ಏನು ಮಾಡಿದ್ವಿ ಅಂದರೆ ಈ ಥರ ಒಂದು ಸಸಿಗೆ ಮಣ್ಣು ಹಾಕಿ ತುಂಬಿಡೋದು, ಅದು ಬೇರು ಬಿಡ್ತೈತೆ. ಅಲ್ಲಿಂದ ಕಟ್ ಮಾಡಿ ಬೇರೆ ಕಡೆ ಪ್ಲಾಂಟೇಶನ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಇದು ಸ್ಪೆಷಲಿ ನಮ್ಮ ಭಾಗದಲ್ಲಿ ಜಾಸ್ತಿ ಮಂದಿ ಹೋಗ್ತಿರೋದು. ಯಾರಾದರೂ ಬೇಕಾದ್ರೂ ಕೂಡ ಅದ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ರಿಕ್ವೈರ್ಮೆಂಟ್ ಇದ್ದರೆ ತೊಗೊಳ್ಳಿ. ಗಜಲಿಂಬು ಅಂತಂದು ಇದು ಹೆಸರು. ಈ ಸೈಜಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಈ ಥರ ಇದು ಸೈಜು ಗಜದ ಮುಖ ಹೇಗಿದೆ ಅದೇ ಥರ ಒಂದು ಸೈಜು ಏ ಥರ ಬರುತ್ತೆ. ಗಜ ಆ ಥರ ರೌಂಡ್ಸ್ ಆಗಿರುತ್ತೆ. ಆ ಥರ ಗಜಲಿಂಬು ಅಂತಂದು ಇದು ಸ್ಪೆಷಲ್ ಆಗಿ ಗಿಡ. ಅದಕ್ಕೋಸ್ಕರ ನಿಮಗೊಂದು ಇನ್ಫಾರ್ಮೇಷನ್ ಇರಲಿ ಅಂತಂದು ತೋರಿಸಿರೋದು. ಈ ಥರ 4-5 ವೆರೈಟಿ ಇದೆ, ಹಂಗೆ ಕಂಟಿನ್ಯೂ ಆಗಿ ತೋರಿಸ್ತೀನಿ ನೋಡಿ. ಇದು ಸ್ಪೆಷಲಾಗಿ ಮಲೆನಾಡ್ದಾಗ ಬೆಳಿತಕ್ಕಂಥ ತಳಿಯಾಗಿರೋದು. ಬಟ್ ನಮ್ಮಲ್ಲಿ ಏನಂದರೆ ಈ ಥರ ಗ್ರೀನೆಸ್ ಆಗಿರೋದಕ್ಕಿಂತ ಕಾರಣಕ್ಕೆ ಸ್ವಲ್ಪ ನೀರು ಜಾಸ್ತಿ ಇದೆ ಇಲ್ಲಿ ಬೋರ್ವೆಲ್ ಇದ್ದ ಕಾರಣಕ್ಕೆ, ಅದಕ್ಕೋಸ್ಕರ ಇದು ಬೆಳೆದಿರೋದು. ಇದ್ರ ಹೆಸರು ಆಲ್ ಟೈಮ್ ಸ್ಪೈಸ್ ಅಂತಂದು. ನೀವು ಸಾಂಬಾರಿಗೆ ಮತ್ತು ಚಟ್ನಿಗೆ ಏನು ಥರ ಯೂಸ್ ಮಾಡ್ತೀರಲ್ಲ ಆ ಥರ ಯೂಸ್ ಮಾಡಲಿಕ್ಕೆ ಇದೇನೆಂದರೆ ಒಂದು ಸರೌಂಡಿಂಗು ಏನಂದರೆ ನೀವು ಒಂದು ತಿಂಗಳ ಬಿಟ್ಟು ನೀವು ಜೇಬಲ್ಲಿ ಇಟ್ಕೊಂಡು ಕೇಸಿ ಒಣಗಿದಿಂದ ಮಾತ್ರ ಹಿಂಗೆ ಸ್ಪ್ರೈ ಮಾಡಿ ನೋಡಿದರೆ, ಮುರಿದು ನೋಡಿದರೆ ಆ ಥರ ಸ್ಮೆಲ್ ಬರ್ತಿರ್ತೈತೆ. ಒಳ್ಳೆ ಸ್ಮೆಲ್ ಇದು. ಇದನ್ನೆಲ್ಲ ಏನು ಮಾಡ್ಬೇಕಂದ್ರೆ ಸಾಂಬಾರಿಗೆ ಯೂಸ್ ಮಾಡ್ತಿರ್ತಾರೆ. ಏನಂದರೆ ಬರೀ ಇದು ಕಟ್ಟಿಗೆ ಯೂಸ್ ಮಾಡೋದಂಥದ್ದಲ್ಲ. ತಪ್ಪಲ ಏನಿದು ತಪ್ಪಲ ಬಂದಿದೆಯಲ್ಲ, ಈ ಸರೌಂಡಿಂಗ್ ತಪ್ಪಲಸನೇ ಇದನ್ನು ಯೂಸ್ ಮಾಡ್ತಕ್ಕಂಥದ್ದು. ಸಾಂಬಾರು ಚಟ್ನಿಗೆ ಆ ಥರ ಯೂಸ್ ಮಾಡೋಕ್ಕೆ ಗಿಡ. ಇದು ಒಂದು ಸ್ಪೆಷಲ್ ವೆರೈಟಿ ಇದು. ಹಂಗಾಗಿ ಇದೊಂದು ವೆರೈಟಿ ತೋರಿಸಿದ್ದೀನಿ. ಮತ್ತು ಇನ್ನೂ ಇನ್ನೂ ತೋರಿಸಿದ್ದೀನಿ. ಇದು ಯಾರಾದರೂ ಬಂದರೆ ಸಾಂಬಾರು ಚಟ್ನಿಗೆಲ್ಲ ಯೂಸ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಕೆಜಿ 15,000 20,000 ಇದೆ ಅಂತ ಇದ್ದಾರೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ಮನೆ ಪೂರ್ತಿಯಾಗಿ ನಾನು ಒಂದು ಗಿಡ 2 ಗಿಡ ಹಾಕಿದ್ದೀನಿ. ಅದಕ್ಕೋಸ್ಕರ ಇದೇನೆಂದರೆ ಅಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ನಮ್ಮ ಫಾರ್ಮ್ ಹೌಸ್ಗೆ ಎಂಟ್ರಿ ಆಗ್ತೀವಲ್ಲ, ಆ ದಾರಿ ಏನು ಮಾಡಿದ್ವಿ ಅಂದರೆ ಈ ಥರ ಒಂದು ವೇ ನಮ್ಮ ತೋಟಕ್ಕೆ ಏನಂದರೆ ಈ ಥರ ಚೆಂದ ಇರಲಿ, ಹೋಗ್ಲಿಕ್ಕೆ ಬರಲಿಕ್ಕೆ ಆಗುತ್ತೆ. ಡಸ್ಟು ಆನಂತರ ಈ ಬರ್ತಕ್ಕಂಥ ಗಾಡಿಗಳು ಡಿಸ್ಟರ್ಬೆನ್ಸ್ ಆಗಬಾರ್ದಂತ ನಾನು ಬೆಳಗ್ಗೆ 5-5:30 ಈ ವಾಕ್ ಮಾಡಲಿಕ್ಕೆ ಮಾಡ್ಕೊಂಡಿರೋದು. ಇವಾಗ ಏನಾಗಿದೆ ಅಂದರೆ ನಿನ್ನೆ ಎಲ್ಲ ಸೈಡ್ ಬ್ರಾಂಚಸ್ ಎಲ್ಲ ಕಟ್ ಮಾಡ್ತೀವಿ. ಯಾಕಂದರೆ ಸೈಡ್ ಬ್ರಾಂಚಸ್ ಕಟ್ ಎಷ್ಟು ಮಾಡ್ತೀವಿ ಅಷ್ಟು ಚೆನ್ನಾಗಿ ನೀಟಾಗಿ ಹೋಗುತ್ತೆ. ಇದು ಬೆಳೆ ಬಂದುಬಿಟ್ಟು ಮಹಾಗನಿ ಕಾಡು ಬೆಳೆ ಇದು ಸರೌಂಡಿಂಗ್ ಏನಂದರೆ ಈಗ 2 ಇಯರ್ಸ್ ಆಗಿದೆ. 2 ಇಯರ್ಸ್ದಾಗ ಏನಿಲ್ಲ ಅಂದರೆ ಒಂದು 30 ಫೀಟ್ ಹೈಟಲ್ಲಿ ಹೋಗಿದೆ. 25-30 ಫೀಟ್ ಹೈಟಲ್ಲಿದೆ. ಆ ಹೈಟಲ್ಲಿ ಏನಂದರೆ ಈ ದಾರಿ ಒಳಗೆ ಒಂದು ಲೊಕೇಶನ್ ಎಂಟ್ರಿ ಹೆಂಗೆ ಆ ಥರ ಇರಬೇಕಂದ್ರೆ ಮಲೆನಾಡು ಭಾಗದಲ್ಲಿ ಏನಿದೆ ಆ ಥರ ನಮ್ಮದು ಎಂಟ್ರೆನ್ಸ್ ಇದೆ ಮಲೆನಾಡ್ದಿದ್ದಂಗೆ. ಹಂಗಾಗಿ ಈ ಎಂಟ್ರೆನ್ಸ್ ಮಾಡಿದ್ದೀವಿ. ಇದ್ರ ಬಾಜುದಲ್ಲಿ ಏನು ಮಾಡಿದ್ವಿ, ಕಾಪೆಲ್ಲ ಏನು ನಮ್ಮ ಮನೆ ಪೂರ್ತಕ್ಕೆ ಏನು ಬೇಕಾಗುತ್ತಲ್ಲ ಆ ಥರ ಮಾಡ್ಕೊತಿದ್ವಿ. ಈ ವರ್ಷ ಮಳೆ ಜಾಸ್ತಿ ಆಗಿದ ಕಾರಣ ನಾವೇನು ಈ ತೋಟದಲ್ಲಿ ಕಡಿಮೆ ಸ್ಟೇಯಿಂಗ್ ಮಾಡ್ತಿದ್ವಿ. ಹಂಗಾಗಿ ನಾವು ಮೀನೊಂದು ತೋಟದಲ್ಲಿ ಅಲ್ಲಿ ಕಾಯಿಪಲ್ಯ ಮಾಡ್ಕೊಂಡಿದ್ವಿ. ಅಲ್ಲಿಂದ ವೀಕ್ಲಿ ಒನ್ಸ್ ಬರ್ತಿರ್ತದೆ ತೋಟಕ್ಕೆ. ಇಲ್ಲಿ ತೋರಿಸ್ತೀನಿ ನೋಡಿ. ಈ ಆವಾಕಾಡ ಈ ವರ್ಷ ಪ್ಲಾಂಟೇಶನ್ ಮಾಡಿದ್ವಿ. ಆವಾಕಾಡ ಅಂತಂದರೆ ಒಂದು ಹಣ್ಣು ಏನಿಲ್ಲ ಅಂದರೆ ಒಂದು 100-120 ರೂಪಾಯಿಗೆ ಒಂದು ಹಣ್ಣು ಸಿಗುತ್ತಿದೆ. ಆ್ಯಕ್ಚುಲಿ ನಮ್ಮ ಭಾಗದಲ್ಲಿ ಇವಾಗೆಲ್ಲ ಫೇಮಸ್ ಇದು. ಮಲೆನಾಡು ಭಾಗದಲ್ಲಿ ಜಾಸ್ತಿ ಇರ್ತಿತ್ತು. ಇದು ಹವಾಕಾಡು ಅಂತಂದು ಈ ವರ್ಷ ಪ್ಲಾಂಟೇಶನ್ ಮಾಡಿವಿ. ಈ ಪ್ಲಾಂಟೇಶನ್ ಮಾಡಿ ಸರೌಂಡಿಂಗು 1.5-2 ಇಯರ್ಸ್ದಲ್ಲಿ 2 ಇಯರ್ಸ್ ಪ್ಲಸ್ 2 ಇಯರ್ಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಅದಾಗಿಂದ ನೆಕ್ಸ್ಟ್ ಹೊಸ ಪ್ಲಾಂಟೇಶನ್ ಮಾಡಿದ್ವಿ. ಇದು ಮೌತ್ ಫ್ರೆಶ್ನರ್ ಅಂತಂದು. ಮೌತ್ ಫ್ರೆಶ್ನರ್ ಅಂದರೆ ನೀವೇನಾದರೂ ಊಟ ಮಾಡಿದ ಸೋಪ್ ತಿಂತೀರಲ್ಲ ಅದೇ ಥರ ಇದು ಒಂದು ಎಲೆ ಈ ಥರ ತಿಂದರೆ ಏನಾಯ್ತು, ಸೋಪ್ ಏನು ಟೇಸ್ಟ್ ಇದೆಯಲ್ಲ ಅದೇ ಸೇಮ್ ಟೇಸ್ಟ್ ಬರ್ತೈತೆ. ಮತ್ತು ಏನು ವೆರೈಟಿ ಚೇಂಜ್ ಇರಲ್ಲ. ಸೋಪ್ ಅಡಿಕೆ ಒಂದು ರೂಪಾಯಿ ಕೊಟ್ಟು ಏನು ಸೋಪ್ ತೊಗೊಂತಾರೆ ಅದೇ ಸೋಪ್ನ ಟೇಸ್ಟು ಇದಕ್ಕೆ ಇರ್ತಕ್ಕಂಥದ್ದು ಈ ವೆರೈಟಿ. ಆಮೇಲೆ ಇದು ನೋಡಿ, ಇದು ಸ್ಪೆಷಲಾಗಿ ತೈವಾನ್ ಪಿಂಕ್ ಅಂತಂದು.
ಹಣ್ಣು ಪ್ಯಾರ್ಲಾ ಹಣ್ಣು. ಇದು ತೈವಾನ್ ಪಿಂಕ್ ಅಂದರೆ ಕಟ್ ಮಾಡಿದ ತಕ್ಷಣ ಇದ್ರೊಳಗೆ ಇರ್ತಕ್ಕಂಥ ಕೆಂಪದಲ್ಲಿ ಇರ್ತೈತೆ. ಆ ಥರ ಮನೆ ಪೂರ್ತಕ್ಕೆ ಒಂದು ಸ್ವಲ್ಪ ಗಿಡಗಳು, ಒಂದು 10 ಗಿಡಗಳು ಮಾಡಿದ್ವಿ, ಪ್ಲಾಂಟೇಶನ್ ಮಾಡಿದ್ವಿ. ಇದು ಏನಂದರೆ ಚಿಕ್ಕದು ತೈವಾನ್ ಅಂದರೆ ಕ್ರಾಸಿಂಗ್ ಮಾಡಿರ್ತಕ್ಕಂಥ ಗಿಡ, ಕೈಯಲ್ಲಿ ಇದು ಸಿಗುತ್ತೆ. ಇದು ಈ ಸ್ಪೆಷಲಾಗಿ ಲಾಸ್ಟ್ ಇಯರ್ ಒಂದು ದೊಡ್ಡ ಗಿಡ ಇತ್ತು. ಒಂದು ಏನಾಗಿತ್ತು ಅಂದರೆ ಸ್ವಲ್ಪ ಬೇರೆ ಕಸ ಸುಡಬೇಕಾದ್ರೆ ಒಂದು ಗಿಡ ಸುಟ್ಟೋಯ್ತು. ಅದಕ್ಕೋಸ್ಕರ ಈ ವರ್ಷ ಮತ್ತೆ ಇನ್ನೊಂದು ಟೈಮ್ ಪ್ಲಾಂಟೇಶನ್ ಮಾಡಿದ್ವಿ. ಇದು ವಾಟರ್ ಆ್ಯಪಲ್ ಅಂತಂದು, ಗ್ರೀನ್ ಆ್ಯಪಲ್ಲು. ಈ ಶುಗರ್ಗೆ ಅದಕ್ಕೆ ಭಾಳ ಯೂಸ್ ಮಾಡ್ತಾರೆ ಇದು ಹಣ್ಣನ್ನು. ಇದು ಒಂದು ಪ್ಲಾನ್ ಮಾಡ್ಕೇಸಿ ತೊಗೊಂಬಂದಿರೋದು. ಮತ್ತು ಅದು ಹಾಗೆ ಹತ್ತೆ ಹಣ್ಣು, ಏನು ಹತ್ತೆ ಹಣ್ಣು ಏನಂತೀವಲ್ಲ ಆ ಗಿಡ, ಇದು ಕ್ರಾಸಿಂಗೆ. ಇದೊಂದು 2 ಇಯರ್ಸ್ದಲ್ಲೆಲ್ಲ ಪ್ಲಾಂಟ್ಸು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಆಲ್ರೆಡಿ ಕಾಯಿ ಇತ್ತು. ಈ ವರ್ಷ ಇದು ಕಿತ್ತಾಕಿದ್ವಿ ಬೆಳ್ಳಿಕ್ಕೆ ಡೆವಲಪ್ ಆಗಲಿ ಅಂತಂದು. ಇದು ಕೂಡ ಗಿಡ್ ವೆರೈಟಿ, ಅಂದರೆ ತೈವಾನ್ ಅಂತಂದು ಇದು ವೆರೈಟಿ ಅಂತ ಹೇಳಿದ್ರು ನನಗೆ. ಅವರು ನರ್ಸರಿಯಲ್ಲಿ ತೊಗೊಂಬಂದಿದ್ರು, ಫ್ರೆಂಡ್ ನರ್ಸರಿಯಲ್ಲಿ. ಇದೊಂದು 3 ಇಯರ್ಸು ಸರೌಂಡಿಂಗ್. ಈ ವರ್ಷ ಇದು 1 ಮಂತಲ್ಲಿ, ಇನ್ನೂ 1 ಮಂತಲ್ಲಿ ಹೆಚ್ಚು ಕಮ್ಮಿ ಆಗಿ ಒಂದು 3 ಇಯರ್ಸ್ ಆಗುತ್ತೆ. ಈ 3 ಇಯರ್ಸಲ್ಲಿ ಈ ಥರ ಕಾಯಿ ಹಿಡಿದಿದೆ. ಸರೌಂಡಿಂಗ್ ಎಷ್ಟು ಹಿಡಿದಿದೆ ನೋಡಿ. ಯಾಕಂದರೆ ವೆರೈಟಿಯಲ್ಲಿ ಹುಡ್ಕೊಂಡು ತೊಗೊಂಬಂದರೆ ಚೆನ್ನಾಗಿರ್ತದೆ ಅಂತಂದರೆ ಇದು ಗಿಡ ತಳಿ 6 ಫೀಟ್ ಒಳಗೆ ಇರ್ತದೆ. ಅದು ನಾನು ನೋಡಿ 5 ಫೀಟ್ ಇದ್ದೀನಿ, 5.5 ಫೀಟು, ಇದು 6 ಫೀಟು. ಆ ಥರ 6 ಫೀಟ್ದಳೆ. ಆ್ಯಕ್ಚುಲಿ ಇಲ್ಲೆಲ್ಲ ಗಿಡಗಳು ಕಟ್ ಮಾಡಿದ್ವಿ ನೋಡಿ. ಈ ಥರ ಕಾಯಿಗಳೆಲ್ಲ ಬಿಡಿಸಿದ್ದೀವಿ. ಯಾಕಂದರೆ ಜಾಸ್ತಿ ಹಿಡಿದ್ರೆ ಏನಾಗುತ್ತೆ, ಗಿಡ ಡೆವಲಪ್ ಆಗಲ್ಲ ಅಂತಂದು. ಸರೌಂಡಿಂಗ್ ಏನಿಲ್ಲ ಅಂದರೆ ಒಂದು 100 ಕಾಯಿ ಪ್ಲಾಂಟೇಶನ್ ಹಿಡಿದಿದೆ ಸರೌಂಡಿಂಗ್. ಆ ಥರ ಗಿಡಗಳು ಹಿಡಿದೆ. ಮತ್ತು ಅಲ್ಲಿಂದ ಏನಾಗುತ್ತೆ ತೋರಿಸ್ತೀನಿ ನೋಡಿ. ಇದು ಆರೆಂಜ್ ಫ್ರೂಟ್. ಇದು ನೋಡಿ ಆಲ್ರೆಡಿ ಒಂದು 6 ಮಂತ್ ಆಯ್ತು ಪ್ಲಾಂಟೇಶನ್ ಮಾಡಿ, ಕಾಯಿ ಸ್ಟಾರ್ಟ್ ಆಗ್ತದೆ. ಎಲ್ಲ ಸಾಕಟ್ಟು ಒಂದು 50 ಇಂದ 60 ವೆರೈಟಿ ಇದೆ. ಆಮೇಲೆ ಗಜಲಿಂಬು, ದಡ್ಲೆಕಾಯಿ, ಆಮೇಲೆ ಈ ಸ್ಪೆಷಲ್ಲಾಗಿ ನೀವು ನೋಡ್ತಿರ್ತೀರ ಎಲ್ಲ ನೀರ್ಲೆಹಣ್ಣು ಗಿಡಲ್ಲಿ. ನೀರ್ಲೆಹಣ್ಣು ಏನಾಗಿರುತ್ತೆ, ನೀರ್ಲೆಹಣ್ಣು ನೀವೆಲ್ಲ ಬ್ಲ್ಯಾಕ್ ಕಲರ್ದಲ್ಲಿ ನೋಡಿರ್ತೀರ, ಬ್ಲೂ ಕಲರ್ದಲ್ಲಿ ನೋಡಿರ್ತೀರ. ಬ್ಲೂ ಬ್ಲ್ಯಾಕ್ ಒಂದೇ. ಆದರೆ ವೈಟ್ ನೀರಲ್ಲೇ ಇದೆ ನಮ್ಮ ಹತ್ರ, ಸ್ಪೆಷಲಾಗಿ ವೈಟ್ ನೀರಲ್ಲೇ. ಹಂಗೆ ಕ್ಯಾಮ್ರಾದಲ್ಲಿ ಕಂಟಿನ್ಯೂ ಆಗಿ ತೋರಿಸಿರ್ತೀನಿ ನೋಡಿ. ವೈಟ್ ಕಾಯಿ ಚೆನ್ನಾಗಿರತಕ್ಕಂಥ ಇದೊಂದು 2 ಇಯರ್ಸ್ ಆಗಬೇಕು ಪ್ಲಾಂಟೇಶನ್ ಮಾಡಿ. ಇಲ್ಲಿದೆ ನೋಡಿ. ಇದು ಆ್ಯಕ್ಚುಲಿ ತಿನ್ನೋಕ್ಕೆ ಚಟ್ನಿಗೆ ಭಾಳ ಯೂಸ್ ಮಾಡ್ತಾರಂತೆ. ಇದರಿಂದ ಭಾಳ ಬೆನಿಫಿಟ್ಸ್ ಇದೆ. ಆ ಬೆನಿಫಿಟ್ಸ್ ಎಲ್ಲ ನಿಮಗೆ ಸರ್ಚ್ ಮಾಡಿ ನೋಡಿ, ಗೂಗಲ್ ಮಾಡಿ ನೋಡಿ, ಇದರಿಂದ ಏನು ಯೂಸಸ್ ಇದೆ ಏನಂತಂದು. ಇದು ನಾವು ಆ್ಯಕ್ಚುಲಿ ಮನೆ ಪೂರ್ತಿಯಾಗಿ ಇಟ್ಕೊಂತೀವಿ. ಹೆಚ್ಚುವರಾದರೆ ಮಾರ್ಕೆಟ್ ಕೊಡ್ತೀವಿ, ಹಂಗೇನಿಲ್ಲ. ಒಂದು 2 ಇಯರ್ಸ್ ಗಿಡ ಇದೆ ನೋಡಿ. ಜಂಪಲ್ದಣ್ಣಲ್ಲಿ ತೋರಿಸ್ನಲ್ಲ ಪ್ಯಾರ್ಲಣ್ಣು. ಈ ಥರ ಮನೆಗೆ ಎಷ್ಟು ಬೇಕಷ್ಟು ನಾವೇ, ಇದಕ್ಕೇನು ಸ್ಪ್ರೈ ಮಾಡಲ್ಲ, ಏನು ಮಾಡಲ್ಲ. ಆ್ಯಕ್ಚುಲಿ ನ್ಯಾಚುರಲ್ ಏನಿರ್ತೈತಲ್ಲ ಆ ಥರ ಫ್ರೂಟ್ಸು ನಮ್ಮ ಮನೆಗೋಸ್ಕರ, ನಮ್ಮ ಮನೆಗೆ ಫ್ಯಾಮ್ಲಿಗೆ ಎಲ್ಲ ತಿನ್ಲಿಕ್ಕೆ ಯೂಸ್ ಮಾಡ್ತೀವಿ. ಒಂದು 10 ಗಿಡ ಇದೆ ಸರೌಂಡಿಂಗ್ ಈ ಥರದ್ದು. ಮತ್ತು ಈ ವರ್ಷ ಹೊಸದು ಪ್ಲಾಂಟೇಶನ್ ಮಾಡ್ತಿದ್ದೀವಿ. ಏನಂದರೆ ಒಂದು ವೆರೈಟಿ ಬಿಟ್ಟು ಇನ್ನೊಂದು ವೆರೈಟಿದಲ್ಲಿ ಸಕ್ಸಸ್ ಆದರೆ ಚೆನ್ನಾಗಿರ್ತೈತೆ. ನಾವು ಕೊಡ್ತಕ್ಕಂಥ ಮಾಹಿತಿ ನಮ್ಮ ರೈತರು ಮಿತ್ರರಿಗೆ ಏನಂದರೆ ಸ್ಪೆಷಲ್ ಆಗಿರಬೇಕು ಗಿಡಗಳು. ಈಗ ನಾನೇನು ಮಾಡ್ತೀನಿ, 1-2 ವೆರೈಟಿಗಳು ತಂದಕ್ಕೆ ಹಚ್ಚಿರ್ತೀನಿ. ಇದೇನೆಂದರೆ ಇನ್ನೂ 4 ಫೀಟಲ್ಲಿ ಬರ್ತಕ್ಕಂಥ ಗಿಡ ಇದು. DJ ಕೋಕೋನಟ್ ಅಂತಂದು ಹೊಸದಾಗಿ ಬಂದಿದೆ, ಅದೊಂದು ಪ್ಲಾಂಟೇಶನ್ ಮಾಡಿದ್ದೀವಿ. ನಮ್ಮ ಭೂಮಿಗೆ ಸೆಟ್ ಆಗುತ್ತೆ, ಈ ಬಿಸಿಲಿಗೆ ಹೆಂಗೆ ಬರುತ್ತೆ ಕಾಯಿ, ಅದೆಲ್ಲ ಕರೆಕ್ಟಾಗಿ ಸಕ್ಸಸ್ ಆಗಿಂದ ಮಾತ್ರ ನಾವು ಚೆನ್ನಾಗಿದೆ ಮಾಡಂತ ಹೇಳ್ತೀವಿ. ಅಲ್ಲಿವರೆಗೆ ಮಾತ್ರ ಎಕ್ಸಾಂಪಲ್ ಆಗಿ ಇರ್ತದೆ. ತೋರಿಸ್ತೀನಿ ಬನ್ನಿ. ಮತ್ತು ಇನ್ನೊಂದು ಇದೆಲ್ಲ ಲಾಸ್ಟ್ ಇಯರ್ ಪ್ಲಾಂಟೇಶನ್ ಮಾಡಿರೋದು ರಕ್ತಚಂದನ. ಇಲ್ಲಿ ನೋಡಿ ಮ್ಯಾಂಗೋ, ಒಂದು ಲೈವಲ್ಲಿ ಬಂದಲ್ಲಿ ಒಂದು ಪ್ಲಾಂಟೇಶನ್ ಮಾಡಿದ್ವಿ. ಮಳೆ ಜಾಸ್ತಿ ಜೋರಿತ್ತು, ಆ ಥರ ಅವತ್ತು ಪ್ಲಾಂಟೇಶನ್ ಅರ್ಜೆಂಟಾಗಿ ಮಾಡಿದ್ವಿ. ಚೆನ್ನಾಗಿ ಡೆವಲಪ್ ಆಗಿದೆ ನೋಡಿ. ಹೊಸ ಎಲ್ಲ ಚಿಗುರು ಬಂದು ಒಳ್ಳೆ ಸೆಟ್ ಆಗಿದೆ ಇದು ಗಿಡ. ಇದೇ ನೋಡಿ ವೈಟ್ ನೀರಲ್ಲೇ ಹೇಳಿದ್ನಲ್ವಾ, ವೈಟ್ ನೀರಲ್ಲೇ. ಇದು ನೀರ್ಲೆಹಣ್ಣದಲ್ಲಿ ಸ್ಪೆಷಲ್ ವೆರೈಟಿ ಇದು ರಮೇಶ್ ಬೆಳ್ಟಿಗವ್ರು ಅಂತ ನಮ್ಮ ಬ್ರದರು. ಅವರು ಸಮಗ್ರ ಒಂದು 100 ಎಕರೆಯಲ್ಲಿ ಸಿರಿಗಂಧ ಬೆಳೆದಿದ್ದಾರೆ. ಅವರು ಇದೊಂದು ವೆರೈಟಿ ಇದೆ, ಶಿವರಾಜ್ ತಗೊಂಡೋಗಿ ನಿಮ್ಮ ಫಾರ್ಮರ್ಸ್ದಾಗ ಇರಲಿ ಅಂತಂದು ಕೊಟ್ಟಿರೋದು. ಈ ವರ್ಷ ಇನ್ನೂ ಆಗಿಲ್ಲ, ಬಟ್ ವರ್ಷ ಪೂರ್ತಿ ಇರ್ತದೆ. ಇದಕ್ಕೆ ಸೀಸನ್ ಇಲ್ಲ. ಈ ಆ್ಯಕ್ಚುಲಿ ಸೀಸನ್ ಏನಂದರೆ ಏಪ್ರಿಲ್ ಆದಮೇಲೆ ಬರ್ತಿದೆ ಎಲ್ಲ ನೀರಳೆಹಣ್ಣು. ಇದು ಹಂಗಿಲ್ಲ, ಟೋಟಲ್ ಎಲ್ಲ ಟೈಮ್ದಲ್ಲಿ, ಆಲ್ ಟೈಮ್ದಲ್ಲಿ ಇದು ಬರ್ತಿದೆ. ಇದು ನೋಡಿ, ಇದ್ರ ಬಾಜುದಲ್ಲಿ ಏನು ಮಾಡಿದೆ, ಲಿಂಬು ಬಿದ್ದುಂಟು ಇದಿರ್ತಕ್ಕಂಥದ್ದು. ಟೋಟಲಾಗಿ ಸಿರಿಗಂಧ ನಾಟಿದೆ. ಒಟ್ಟು ಸಮಗ್ರ ಏನಂದರೆ ಈ ಥರ ಸಿರಿಗಂಧ ನೋಡಿ, ಇದು ನಾವು ಪ್ಲಾಂಟೇಶನ್ ಮಾಡಿದರೆ ಈ ಥರ ಸಸಿಗಳು ತಂದು ಹಚ್ಚಿದ್ರೆ ಈ ಥರ ಪ್ಲಾಂಟೇಶನ್ ಆಗೋಲ್ಲ. ಆ್ಯಕ್ಚುಲಿ ಇದು ಬಿದ್ದು ನಾಟಿರೋದಲ್ವ, ಅಷ್ಟು ಕಸಿ ಆಗಿರುತ್ತೆ. ಇದಕ್ಕೆ ಬೇರು, ಈ ಜಂಪಲ್ ಗಿಡದ ಬೇರೆ ಸಿಕ್ಕಿರುತ್ತೆ, ಲಿಂಬುದು ಬೇರೆ ಸಿಕ್ಕಿರುತ್ತೆ. ಒಟ್ಟು ಏನಂದರೆ ಅದಕ್ಕೆ ಒಂದು ಸಪೋರ್ಟಿಂಗ್ ಬೇರೆ ಇದೆ, ಹಾಗೆ ಡೆವಲಪ್ ಆಗಿದೆ. ಬಿದ್ದು ನಾಟಿರೋದು ನೋಡಿ. ಒಂದು 2-3 ಇಯರ್ಸಲ್ಲಿ ಯಾವ ಥರ ಸೈಜು ಏನು
ನಾವು ಹುಡ್ಕೊಂಬಂದು ತೊಗೊಂಬಂದು ಮಾಡಿದರೆ ಈ ಥರ ಬೆಳೆಯೋದಿಲ್ಲ. ಬಟ್ ಇದಕ್ಕಂತ ಫೋಕಸ್ ಮಾಡಿ ಬಿದ್ದು ನಾಟಿರ್ತಕ್ಕಂಥ ಶಕ್ತಿನೇ ಬೇರೆ. ಅದು ಪ್ರಕೃತಿಯಲ್ಲಿ ಒಳ್ಳೆ ಪಡ್ಕೊಂಬಂದಿರ್ತೈತೆ ಅದು. ಹಂಗಾಗಿ ಈ ಥರ ವೆರೈಟೀಸು ನೋಡಿ. ಇದು ಒಂದು ವೆರೈಟಿ ಬೇರೆ ಇದೆ. ಇದು ನೋಡಿ ಏಟಿದೆ ಗಿಡ ಅಂದರೆ ಒಂದು 4 ರಿಂದ 5 ಫೀಟ್ ಒಳಗೆ ಆಲ್ರೆಡಿ ಒಂದು 5-6 ಕಾಯಿ ಹರಿದಿದ್ದೀವಿ ನಾವು. ಈ ಕೊಲ್ಲೆಯಲ್ಲಿತ್ತು, ಇಲ್ಲಿತ್ತು. ಇದು ಚಿಕ್ಕದು, ಭಾಳ ಚಿಕ್ಕದು ಗಿಡ. ಬಟ್ ಸೈಜ್ ಏನಿದೆಯಲ್ಲ, ಒಂದು ಮಿನಿಮಮ್ ಏನಿಲ್ಲ ಅಂದರೆ 750 to 1 ಲೀಟ್ರು 100 ml ಅಂದರೆ ಎಷ್ಟು 1 ಲೀಟ್ರು ಆ ಥರ ವೆರೈಟಿ ಇದೆ ಗಿಡ. ಇದು ಸ್ಪೆಷಲಾಗಿ ಈಗ ಸ್ಟಾರ್ಟ್ ಆಗಿದೆ. ಒಂದು 4-5 ಕಾಯಿ ಹರಿದಿದ್ದೀವಿ. ಇನ್ನೂ ಇದಕ್ಕೆ ಸಕ್ಸಸ್ ಆಗಬೇಕಾದ್ರೆ ಒಂದು 6 ಮಂತು ಇಲ್ಲ 1 years ಬೇಕು ನನಗೆ ಕನ್ಫರ್ಮೇಷನ್ ಹೇಳ್ಬೇಕಂದ್ರೆ. ಈ ವೆರೈಟೀಸ್ ಏನಂತಂದು ನಿಮಗೆ ಮುಂದಿನ ದಿವಸದಲ್ಲಿ ಹೇಳ್ತೀನಿ. ನೋಡಿ ಇದು ನೋಡಿ ಸಿರಿಗಂಧ, ಬಿದ್ನಾಟಿರ್ತಕ್ಕಂಥ ಸಿರಿಗಂಧ ಇದು. ಆಮೇಲೆ ಇದು ನೋಡಿ ಕಡೆ ಏನು ಮಾಡಿದ್ವಿ ಅಂದರೆ ಬೇಸಿಗೆ ದಿನದಲ್ಲಿ 45 ಡಿಗ್ರಿ ಬಿಸಿಲು ತಾಪ ಕಂಟ್ರೋಲ್ ಆಗಬೇಕಂತಂದರೆ ಇಲ್ಲೆಲ್ಲ ಎಬ್ಬೇವಿತ್ತು, ಅದು ಕಟಾವು ಮಾಡಿದ್ವಿ. ಕಟಾವು ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಮನೆಗೆ ಸೇಫ್ಟಿ ಇರಲಿ ಮತ್ತು ಬಟ್ ಇದಿರಲಿ ಅಂತಂದು ಮಾಗನಿ ಪ್ಲಾಂಟೇಶನ್ ಮಾಡಿದ್ವಿ. ಇದು ಮಾಗನಿ ಪ್ಲಾಂಟೇಶನ್ ನೋಡಿ ಈ ಥರ ಮನೆಯಲ್ಲಿ ಈ ಥರ ಒಂದು ಮನೆ ಗಾರ್ಡನ್ ಥರ ಹಿಂದ್ಗಡೆ ಆದರೂ ಹಂಗೆ ಇದೆ, ಮುಂದಾದ್ರೆ ಇದೆ. ಈ ಎಬ್ಬೇವು ಯಾಕೆ ಎಷ್ಟು ಸೈಜ್ ಕಟ್ ಮಾಡಿದ್ರಿ ಅದೆಲ್ಲ ಟೋಟಲ್ ಹೇಳ್ತಿರ್ತೀನಿ ನಾನು. ಈ ನೋಡಿ ಇಲ್ಲಿ ಓಪನ್ ಪ್ಲೇಸ್ ಒಂದು ಬೋರ್ವೆಲ್ ಇದೆ ನನ್ನದು. ಈ ಆ್ಯಕ್ಚುಲಿ ನಾವೆಲ್ಲ ತೋಟ ಮಾಡಬೇಕಂತಂದರೆ ಒಂದು ಇಂಪಾರ್ಟೆಂಟ್ ಏನಂದರೆ ಎಲ್ಲಕ್ಕೂ ಇಂಪಾರ್ಟೆಂಟ್, ಮನುಷ್ಯನಿಗೆ ಏನು ಗಾಳಿ ಇಂಪಾರ್ಟೆಂಟ್ ಇದೆ ಅದೇ ಥರನೇ ಮನುಷ್ಯನಿಗೆ ತೋಟ ಮಾಡಲಿಕ್ಕೆ ನೀರು ಇಂಪಾರ್ಟೆಂಟು. ಇದು ಒಂದು ದಿವಸದ ನೀರಿಲ್ಲ. ಒಂದು ತೋಟ ಏನಾದರೂ ಮಹಾಗನಿ ಆಯಿತು, ಆಮೇಲೆ ತೆಂಗು ಆಯಿತು, ಏನಾದರೂ ಮಾಡಿದ್ರು ಕೂಡ ಒಂದು 3 years ಕಂಟಿನ್ಯೂ ಆಗಿ ನೀರು ಮೇಂಟೈನ್ ಮಾಡಲೇಬೇಕು. ಅದಕ್ಕೋಸ್ಕರ ಮೇನ್ ಇಂಪಾರ್ಟೆಂಟು ತೋಟಗಾರಿಕೆಗೆ ನೀರು. ಆನಂತರ ಬಿಟ್ಟು ವೆರೈಟೀಸ್, ಯಾವ ವೆರೈಟಿಯಲ್ಲಿ ತಳಿಗಳು ತರಬೇಕು, ನಮ್ಮ ಭೂಮಿಗೆ ಸೆಟ್ ಆಗ್ತಕ್ಕಂಥದ್ದು. ಈ ಲಿಂಬು ನೀವೊಂದು ಕೆಲಸ ಮಾಡಿ ಹೇಳ್ತೀನಿ ನೋಡು. ನಾವು ಕಾಮನ್ ಆಗಿ ಲಿಂಬು ಹಚ್ಚಿದ್ದೀವಿ, ನಮಗೆ ಇದು ಬಂದಿಲ್ಲ ಅದು ಬಂದಿಲ್ಲ ಭಾಳ ಜನ ಕ್ವೆಶನ್ ಕೇಳ್ತಾರೆ. ಏನಂದರೆ ಫಸ್ಟ್ ಇಂಪಾರ್ಟೆಂಟು ಪ್ರಗತಿ ರೈತರ ಹತ್ರ ಹೋಗಿ ವಿಸಿಟ್ ಮಾಡಿ ಅವ್ರ ಹತ್ರ ಅನುಭವವನ್ನು ಶೇರ್ ಮಾಡ್ಕೊಳ್ಳಿ. ಅದೇ ಬಿಟ್ಟು ಆಮೇಲೆ ನಿಮ್ಮ ಭೂಮಿಗೆ ಏನು ಸೆಟ್ ಆಗುತ್ತೆ, ನಿಮ್ಮ ಭೂಮಿ ಅವ್ರ ಭೂಮಿ ಟ್ಯಾಲಿ ಮಾಡಿ ನೋಡಿ, ಆ ನಂತರ ಪ್ಲಾಂಟೇಶನ್ ಮಾಡಿ. ಈಗ ಆಲ್ಮೋಸ್ಟ್ ಆಲ್ ನನಗೆ ಮೊನ್ನೆ ಒಂದು ಕಡೆಗೆ ಕ್ಲಾಸು ಗೆಸ್ಟ್ ಲೆಕ್ಚರ್ ಆಗಿ ಒಂದು ಕ್ಲಾಸ್ ಕೊಟ್ಟಿದ್ದೆ ನಾನು ಇದ್ರ ಬಗ್ಗೆನೇ. ಇದು ಕೊಟ್ಟಾಗ ಏನು ಹೇಳಿದ್ರು, ಫಸ್ಟ್ ಕೇಳ್ತಾರೆ ಏನಂದರೆ, ಸರ್ ಚೆನ್ನಾಗಿ ಬಂದಿದೆ, ನೀರು ಕೊಟ್ಟಿದ್ದೀವಿ, ಎಲ್ಲ ಬಂದಿದೆ, ಬಟ್ ಕಾಯಿನೇ ಹಿಡ್ತಿಲ್ಲ ಅಂದ. ಫಸ್ಟ್ ಆ್ಯಕ್ಚುಲಿ ಪ್ರಾಬ್ಲಮ್ ಏನಂದರೆ ಕಾಯಿ ಹಿಡಿದ್ರು ಕೂಡ ಸೀಳ್ತಿದೆ. ಇನ್ನು ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಿಮ್ಮ ವಾತಾವರಣಕ್ಕೆ ತಕ್ಕಂಗೆ, ನಿಮ್ಮ ಭೂಮಿಗೆ ತಕ್ಕಂಗೆ, ನೀರಿಗೆ ತಕ್ಕಂಗೆ ಆ ವೆರೈಟಿನ ಚೂಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಮ್ಮ ಭಾಗದಲ್ಲಿ ಬಿಸಿಲು ಎಷ್ಟಿದೆ ಅಂತ ಜಾಸ್ತಿ ಇದ್ದಲ್ಲಿ ಲಿಂಬು ಹಚ್ಚಿದರೆ ಬಾಲಾಜಿ ಲಿಂಬು ಹಚ್ಚಿ. ಯಾಕಂದರೆ ಈ ಭಾಗಕ್ಕೆ ಲಿಂಬು ಸೆಟ್ ಆಗ್ತಕ್ಕಂಥದ್ದು ಬಾಲಾಜಿ. ಹಂಗಾಗಿ ಇಲ್ಲಿಂದ ಮತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ. ಈ ಬಾಳೆ ಒಂದು 3 years ಬ್ಯಾಕು ಪ್ಲಾಂಟೇಶನ್ ಮಾಡಿದ್ವಿ. ಬಾಳೆ ಇತ್ತು. ಆ ಬಾಳೆಗೆ ಏನಾಗಿತ್ತು, ಹಂಗೆ ಮನೆ ಹತ್ರ ಇರಲಿ ಅಂತಂದು ಇದು ಏನು ಇದಕ್ಕೇನು ಸ್ಪ್ರೈ ಮಾಡೋದು ಬೇಕಿಲ್ಲ, ಏನು ಬೇಕಿಲ್ಲ. ನಿಮ್ಗೆ ಏನು ಬೇಕಾದರೆ ಒಂದು ಗೊನೆ ಬಿಡ್ತೈತೆ. ಒಂದು ಗೊನೆಯಲ್ಲಿ ಏನಿಲ್ಲ ಅಂದ್ರೆ ಒಂದು 10 ರಿಂದ 20 ಡಜನ್ ಬಾಳೆಹಣ್ಣು ಇರ್ತೈತೆ. ಮನೆ ಪೂರ್ತಕ್ಕೆ, ಫ್ರೆಂಡ್ಸಿಗೆ ಎಲ್ಲ ಕೊಡಲಿಕ್ಕೆ. ಸರೌಂಡಿಂಗ್ ಇದೆ, ಗುಂಪು ಬಾಳೆ ಬೆಳೆದಿದೆ ನೋಡಿ. ನಾವು ಸಿಂಗಲ್ ಬಾಳೆ ಡಿಸ್ಟೆನ್ಸ್ ಇಟ್ಟು ಬೆಳೆದಿರ್ತಕ್ಕಂಥದ್ದು ನೋಡಿ, ಕಾಣ್ತಿದೆ ನೋಡಿ, ಗುಂಪು ಥರ ಈ ಥರ. ನಾವು ಯಾವುದೂ ಥರ ಇದಕ್ಕೇನು ಸ್ಪೆಷಲಾಗಿ ನೀರು ಮೇಂಟೈನ್ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಎಣ್ಣೆ ಹೊಡೆದು ಏನಿಲ್ಲ, ಟೋಟಲಿ ಜೀರೋ ಮೇಂಟೆನೆನ್ಸಲ್ಲಿ ಯಾವ ಥರ ಬಂದಿದೆ ನೋಡಿ. ಈ ಸರೌಂಡಿಂಗ್ ಏನಾಗುತ್ತೆ, ನಾಳೆ ನಾವು ನೀರು ಬಿಡ್ತಿರ್ತೀವಿ, ಏನೋ ಬೇರೆ ಕ್ರಾಪ್ಗಳು ನೀರು ಬಿಡ್ಬೇಕಾದ್ರೆ ಆ ಟೈಮ್ದಲ್ಲಿ ನೀರು ಕುಡಿದಿರೋದು. ಹಾಗಾಗಿ ನೋಡಿ ಯಾವ ಸೈಜಲ್ಲಿ ಬಂದಿದೆ ಅಂತಂದು ನಮ್ಮ ವಿಡಿಯೋ ಮಾಡ್ತಕ್ಕಂಥ ಬಸ್ಸು ಅವರು ತೋರಿಸ್ತಾರೆ ನೋಡಿ. ಇದು ಈ G9 ವೆರೈಟಿ. ಇದು ಯಾವ ಬಿಸಿಲಿಗೆ ಆದರೂ ಬೆಳೀತಿದೆ, ಎಲ್ಲಾದರೂ ಬೆಳೀತಿದೆ. ಬಟ್ ಏನಂದರೆ ಇದು ಪ್ರಾಬ್ಲಮ್ಮು, ಬಾಳೆಗಿರ್ತಕ್ಕಂಥ ಮೇಜರ್ ಪ್ರಾಬ್ಲಮ್ ಬಂದುಬಿಟ್ಟು ಗಾಳಿಯಿಂದ ಬಾಗ್ತದೆ. ಯಾಕಂದರೆ ಈ ಸರೌಂಡಿಂಗ್ ಒಂದು 20 kg ಇರ್ತೈತೆ ನೋಡಿ, ಒಂದು 20 kg. ಏನಂದರೆ ನೀವೇನು ಮಾಡಿ, ಈ ಥರ ಬೆಳೆದಾಗ ಏನು ಮಾಡಿ, ಇದು ಇರ್ತಿದ್ದಲ್ವ ಈ ಕೊಲ್ಲೆನ ಇದು ಕಟ್ ಮಾಡಿಬಿಡಿ. ಆನಂತರ ಏನಾಗುತ್ತೆ, ಈ ಸೈಜಸ್ ಬರ್ತೈತೆ. ಏನಂದ್ರೆ ಅಲ್ಲಿಂದ ಇದು ಆಗೋಲ್ಲ, ವೇಸ್ಟ್. ಅದು ಆ್ಯಕ್ಚುಲಿ ವೇಟ್ ಕೂಡ ಕಡಿಮೆ ಆಗುತ್ತೆ ನಿಮಗೆ. ಈ ಥರ ವೆರೈಟೀಸ್ ಮನೆಗೆ ಬಿಟ್ಟಿರ್ತಕ್ಕಂಥ ಜಾಸ್ತಿ ವೆರೈಟು. ಆಮೇಲೆ ಹಂಗೆ ನೋಡಿ, ಇದರಲ್ಲೇ ನೋಡಿ, ಇದು ನೀರ್ಲೆ, ಜಂಬೂ ನೀರ್ಲೆ ಅಂತಂದು ಪುಟ್ಟದು. ಸ್ವಲ್ಪ ಜಸ್ಟ್ ಎಕ್ಸಾಂಪಲ್ ತೋರ್ತೀನಿ. ಇಲ್ಲೆಲ್ಲಿ ನಡೆದಿದ್ದಲ್ವ, ಇದೆಲ್ಲ ಕರಿಬೇವು ಬಿದ್ದು ನಾಟಿದಿರೋದು. ಇದು ನೀವು ಒಳ್ಳೆ ಪ್ಲಾಂಟೇಶನ್ ತಂದು ಸಸಿ ತಂದಿಡಿ, ಏನು ನಿಮಗೆ ಬೇಗ ಸೆಟ್ ಆಗೋಲ್ಲ. ಬಿದ್ದು ನಾಟಿದ್ದು ಬೇಗ ಸೆಟ್ ಆಗುತ್ತೆ ನೋಡಿ. ಇದು ಜಂಬೂ ನೇಳೆ ಅಂತಂದು. ಈ ಸರೌಂಡಿಂಗ್ ಏನಂದರೆ ಒಂದು 6-7 years ಇದೆ, 7 years ನಿಯರೆಸ್ಟ್ ಇದೆ. ವರ್ಷ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಲಾಸ್ಟ್ ಇಯರ್ಗಿಂತ ಈ ವರ್ಷ ಡೆವಲಪ್ ಆಗಿದೆ. ಈ ವರ್ಷ ನಾವು ಎಕ್ಸೆಪ್ಟೇಷನ್ ಎಷ್ಟಿದೆ ಅಂದರೆ ಇದ್ರದ್ದು ಸರೌಂಡಿಂಗು
ಒಂದು ಗಿಡಕ್ಕೆ 1 ಕ್ವಿಂಟಲ್ ಬರುವ ಚಾನ್ಸಸ್ ಭಾಳ ಇದೆ ಸೈಜಲ್ಲಿ. ಇದು ಜಸ್ಟು ನಾವೇನಂದರೆ 100 ರೂಪಾಯಿ ಕೆ ಜಿ ಕೊಟ್ರೆ 5,000 ರೂಪಾಯಿ ಒಂದು ಗಿಡ. ಈ ಥರ 50 ಗಿಡ ಇದೆ ಒಂದು ನಮ್ಮ ತೋಟದಲ್ಲಿ. ಏನಂದರೆ ಇದು ಶ್ರೀಗಂಧ ಗಿಡಕ್ಕೆ ಬೇರು ಬೇಕಂತಂದು ಪ್ಲಾಂಟೇಶನ್ ಮಾಡಿದ್ದು, ಮತ್ತು ಇದನ್ನು ನೀರ್ಲೆಣ್ಣು ಒಳ್ಳೆ ಇದು ಮಾಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ಸ್ಪೆಷಲಿ ನಮ್ಮ ರಾಯಚೂರು ಡಿಸ್ಟಿಕ್ದಲ್ಲಿ ಮಸ್ಕಿ ನನ್ನ ಊರು ಬಂದುಬಿಟ್ಟು ರಾಯಚೂರು ಡಿಸ್ಟಿಕ್ ಮಸ್ಕಿ ತಾಲೂಕು ಗೌಡನಬಾಯಿ ಗ್ರಾಮ. ಈ ಬಿಸಿಲು ಏನಂದರೆ 40 ಡಿಗ್ರಿ. ಈ ಸ್ಪೆಷಲಾಗಿ ಅಡಿಕೆ ನೋಡಿ, ಈ ಅಡಿಕೆಗಳು ಮಲೆನಾಡು ಭಾಗದಲ್ಲಿ ಹೋದಾಗೆ ಅಡಿಕೆ ತಂದಿದ್ದೀನಿ. ಇದನ್ನು ಯಾಕೆ ಅಂದರೆ ನಮ್ಮ ಭಾಗದಲ್ಲಿ ಬಿಸಿಲಿಗೆ ಅಡಿಕೆ ಬರೋಲ್ಲ, ಆಲ್ಮೋಸ್ಟ್ ಆಲ್ 100% ಬರೋಲ್ಲ ಅಂತಂದು ಗೊತ್ತು. ನಮ್ದು ಏನಂದರೆ ಶೇಡ್ನೆಸ್ಸು, ಈ ನೀರ್ಲಿ ಗಿಡ ಆಯಿತು, ಆಮೇಲೆ ಮಹಾಗನಿ, ಇದೆಲ್ಲ ಗಿಡಗಳ ಮಧ್ಯದಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ ಅಂದ ಕಾರಣಕ್ಕೆ ಅಡಿಕೆ ತೋಟ ಇದು ಪ್ಲಾಂಟೇಶನ್ ಮಾಡಿದ್ದೀನಿ. ಇದು 2 ಇಯರ್ಸ್ ಗಿಡ 3 ಇಯರ್ಸ್ ಗಿಡ ಪ್ಲಾಂಟ್ ಇದೆ. ಯಾವ ಥರ ಸೈಜಲ್ಲಿ ಬಂದಿದೆ ನೋಡಿ. ಬಟ್ ಕರೆ ಭೂಮಿ ಕೂಡ ಬೆಳಿಬೋದು. ಬಟ್ ಪ್ರಾಬ್ಲಮ್ ಏನಂದರೆ ಬೆಳೀತಕ್ಕಂಥ ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಚೆನ್ನಾಗಿ ನಾವು ಇದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಬರ್ತಿದೆ. ಬಟ್ ಇದಕ್ಕಿರತಕ್ಕಂಥ ಪ್ರಾಬ್ಲಮ್ ಬಿಸಿಲು. ಜಾಸ್ತಿ ಬಿಸಿಲಿದ್ರೆ ಗಿಡ ಸೀಳೋಕ್ಕೆ ಚಾನ್ಸಸ್ ಭಾಳ ಇರ್ತದೆ ಅಂತಂದು ಇದೆ. ನೋಡೋಣ, ಇನ್ನೊಂದು 2 ಇಯರ್ಸ್ 3 ಇಯರ್ಸಲ್ಲಿ ಕಾಪ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಲ್ಲಿವರೆಗೆ ಅದಕ್ಕೆ ಶೇಡ್ನೆಸ್ ಎಷ್ಟಾಗುತ್ತೆ ನೋಡೋಣ. ಆ ಥರ ಇದಕ್ಕೇನು ನೀರು ಇದಂತೇನಿಲ್ಲ, ನೀರು ಹೆಂಗೆ ಯಾವ ಥರ ಕೊಡ್ಬೋದು, ಏನು ಕಂಟಿನ್ಯೂ ಆಗಿ ಮಳೆ ಬರುತ್ತೆ ಏನಂತ ನೋಡೋಣ. ಅದರ ಬದಲಾಗಿ ಮತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ, ಕಾಳುಮೆಣಸು. ಇದು ಏನಾಗಿದೆ ಆ್ಯಕ್ಚುಲಿ ನಮ್ಮದೆಲ್ಲ ಬೇವಿತ್ತು ದೊಡ್ಡದು, ಒಂದು 60-70 ಫೀಟದು. ಅದಕ್ಕೆ ಪ್ಲಾಂಟೇಶನ್ ಮಾಡಿದ್ವಿ. ನೀರು ಜಾಸ್ತಿ ಕೊಡಬೇಕು. ಇದು ಆ್ಯಕ್ಚುಲಿ ಇದಕ್ಕೇನಂದರೆ ಈ ಥರ ಗಿಡಕ್ಕೆ ಏರಬೇಕಾಗಿತ್ತು, ನಾವು ಏರಿಸಿಲ್ಲ. ಅದು ಬಿದ್ದ ಕೇಸೆಲ್ಲ ಮೇಂಟೈನ್ ಮಾಡ್ತಿಲ್ಲ ಇವಾಗ, ಜಸ್ಟಾಗಿ ಮೇಂಟೈನ್ ಮಾಡೋದು ಬಿಟ್ಬಿಟ್ಟಿದ್ವಿ. ಇದ್ರದ್ದು ಏನಂದರೆ ಇದಕ್ಕೆ ಸ್ಪೆಷಲಾಗಿ ನೀರು ಏನಂದರೆ ಇದಕ್ಕೆ ಕೆಳಗಿನ ನೀರು ಕೊಡೋದು ಇಂಪಾರ್ಟೆಂಟ್ ಇಲ್ಲ, ಇದಕ್ಕೆ ಮೇಲಿಂದ ನೀರು ಬೇಕು. ಇದಕ್ಕೆ ಈ ಥರ ಮಳೆ ನೀರು ಜಾಸ್ತಿ ಬೇಕು ಇದಕ್ಕೆ. ಅಲ್ಲ ಮೇಲೆ ಡ್ರಿಪ್ ವ್ಯವಸ್ಥೆ ಮಾಡೋಕ್ಕಾಗುತ್ತಿಲ್ಲ ಸ್ವಲ್ಪಕ್ಕೆ. ಇದನ್ನು ಮಾಡ್ಬೇಕಾದ್ರೆ ಸ್ವಲ್ಪ ಪೇಷನ್ಸು ಕೂಡ ಬೇಕು. ಹಾಗಾಗಿ ಎಕ್ಸಾಂಪಲಿಗೆ ನಾನು ಒಂದು 4-5 ಗಿಡ ತಂದಿಟ್ಟಿರೋದು ಈ ಥರ ಪ್ಲಾಂಟೇಶನ್ ಸ್ಟಾರ್ಟ್ ಆಗಿತ್ತು. ಬಟ್ ಇನ್ನು ಮಾಡೋದಿದ್ರೆ ಮಾಡ್ಬೋದು. ಈ ಭಾಗದಲ್ಲಿ ಎಲೆ ಅಂತೂ ಇಳೆದೆಲೆ ಏನಿದೆಯಲ್ಲ ಅದನ್ನು ಮಾಡಿದ್ದಾರೆ ನಮ್ಮ ಫ್ರೆಂಡ್ಸು. ಆ ವಿಡಿಯೋನು ನಮ್ಮ ಫ್ರೆಂಡ್ಸ್ ತೋಟದಲ್ಲಿ ಇರ್ತಕ್ಕಂಥದ್ದು ಅವಾಗ ಹೋಗಿ ತೋರಿಸ್ತೀನಿ ನಿಮಗೆ. ಅಡಿಕೆ ಇದೆ, ಮಾಗನ್ ಇದೆ. ಆನಂತರ ಇದು ನೋಡಿ, ಈ ನಮ್ಮ ವಾತಾವರಣ ನೋಡಿ, ಹೊರಗಡೆ 45 ಡಿಗ್ರಿ, ನಮ್ಮಲ್ಲಿ ತೋಟದಲ್ಲಿ ಬಂದುಬಿಟ್ರೆ ಜಸ್ಟು ಒಂದು 40 ಡಿಗ್ರಿ 5 ಡಿಗ್ರಿ ಡಿಫ್ರೆನ್ಸ್ ಆಗುತ್ತೆ. ಯಾಕಂದರೆ ಈ ಬರ್ತಕ್ಕಂಥ ಬಿಸಿ ಗಾಳಿ ಏನಿರ್ತೈತಲ್ವ, ಅದು ಫಿಲ್ಟ್ರಾಗಿ ಬರಬೇಕಲ್ವ. ಅಲ್ಲೇ ಸ್ಟ್ರಕ್ ಆಗಿ ಅಲ್ಲಿಂದ ಬರ್ತಕ್ಕಂಥ ಫಿಲ್ಟ್ರಾಗಿ ನಮಗೆ ಬಂದಾಗ ಆ ಗಾಳಿ ನಾವು ಒಂದು 5% ಕಡಿಮೆಗೆ ಬರ್ತೈತೆ ನಮ್ಗೆ. ಆಲ್ಮೋಸ್ಟ್ ಆಲು ಒಂದು 40 ಡಿಗ್ರಿ ಇದೆ, 45 ಇದ್ದರೆ 40 ಬರ್ತೈತೆ, 40 ಇದ್ದರೆ 35 ಬರ್ತೈತೆ. ಆ ಥರ ಸ್ವಲ್ಪ ಫಿಲ್ಟ್ರಾಗಿ ಬರ್ತಕ್ಕಂಥದ್ದು ಇದೆ. ನೀವೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ಶ್ರೀಗಂಧ ಯಾವ ಸೈಜಲ್ಲಿದೆ ಏನಂತಂದು ನೋಡಿ. ಇದಕ್ಕೆ ಆ್ಯಕ್ಚುಲಿ ಹೇಳ್ತಾರೆ ಕ್ರೊಕಾಡೈಲ್ ಶೇಪಲ್ಲಿ ಬಂದಿದೆ ಅಂತಂದು. ಕ್ರೊಕಾಡೈಲ್ ಅಂದರೆ ಮೊಸಳೆ ಯಾವ ಥರ ಮೈ ಈ ಥರ ಇರ್ತೈತಲ್ವ, ಅದೇ ಥರ. ಎದಕ್ಕಾಗಿದೆ ಏನಂದರೆ ಇದು ಗಿಡ ಆಲ್ಮೋಸ್ಟ್ ಆಲ್ ಸ್ಕೆಚ್ ಸ್ಟಾರ್ಟ್ ಆಗಿದೆ. ಕ್ರೊಕಾಡೈಲ್ ಏನು ಕ್ರಾಕ್ ಬಿದ್ದಿರ್ತೈತೆ ಒಳಗಡೆ ಇರ್ತಕ್ಕಂಥ ಬಡ್ಡಿಯಲ್ಲಿ ಸ್ಕೆಚ್ ಸ್ಟಾರ್ಟ್ ಆಗುತ್ತೆ. ಅವಾಗೆ ಮಾತ್ರ ಬಿರುಕು ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದಕ್ಕೆ ಕ್ರೊಕಾಡೈಲ್ ಅಂತಂತಾರೆ. ಆಲ್ಮೋಸ್ಟ್ ಆಲ್ ಈ ಗಿಡಗಳೆಲ್ಲ ಸ್ಕೆಚ್ ಸ್ಟಾರ್ಟ್ ಆಗಿದೆ. ಈ ಥರದ್ದು ಏನಂದರೆ ಒಂದು 300 ಗಿಡ ಇದೆ. ಬಿದ್ದು ನಾಟಿರ್ತಕ್ಕಂಥ ಒಂದು 100 ಗಿಡ 400 ಗಿಡ ಒಂದು ಎಕರೆಯಲ್ಲಿ ಇದೆ ಅನ್ಕೊಂತೀನಿ. ಬಟ್ ನಾವು 300 ಗಿಡ ಪ್ಲಾಂಟೇಶನ್ ಮಾಡಿರೋದು. ಹಾಗೆ ಅಲ್ಲಿಂದ ಎಂಟ್ರೆನ್ಸು ಹೇಳಿದಲ್ವ, ಈ ಎಂಟ್ರೆನ್ಸ್ ಟೋಟಲ್ ಆಗಿ ಲಿಂಬು ಪ್ಲಾಂಟ್ ಇದೆ ನಮ್ಮದು. ಇದಕ್ಕಿಂತ ಬಿಫೋರ್ ಏನಾಗಿತ್ತಂದರೆ ಇದಿತ್ತು ಹೆಬ್ಬೇವು